ಕಂಡು ಕೇಳದಂಥ ಈ ವಿಮಾನ ದುರಂತದಲ್ಲಿ ಗುಜರಾತಿನ ಮಾಜಿ ಮುಖ್ಯಮಂತ್ರಿಗಳು ಕೂಡ ಸಾವನ್ನಪ್ಪಿದ್ದಾರಲ್ಲ, ಅವರ ನಿವಾಸ ಇದೀಗ ನೀರವ ಮೌನ ಆವರಿಸಿದೆ. ಅನೇಕ ಅಭಿಮಾನಿಗಳು, ಅವರ ಆಪ್ತರು, ಅವರ ಸಂಬಂಧಿಕರು ಮನೆಗೆ ದೌಡಾಯಿಸಿದ್ದಾರೆ, ನಿವಾಸದಲ್ಲಿ ಇದ್ದಾರೆ. ವಿಮಾನ ದುರಂತದಲ್ಲಿ ಮೃತಪಟ್ಟಂಥ ಮಾಜಿ ಸಿಎಂ ವಿಜಯ್ ರೂಪಾನಿ ಅವರ ಪತ್ನಿ ಅಂಜಲಿ ರೂಪಾನಿ ಕೂಡ ಆಗಮಿಸಿದ್ದಾರೆ. ಗುಜರಾತಿನ ಗಾಂಧಿನಗರದಲ್ಲಿರುವಂಥ ರೂಪಾನಿ ನಿವಾಸ ಇದು ಅತ್ಯಂತ ಶಾಕಿಂಗ್. ಯಾಕಂತ ಹೇಳಿದ್ರೆ ಈ ಸಾವಿಗೆ, ಈ ದುರಂತಕ್ಕೆ ಭೇದ ಭಾವ ಇಲ್ಲ. ಅವರು ಮುಖ್ಯಮಂತ್ರಿ ಆಗಿದ್ದಂಥವರು, ಇವರು ಸಾಮಾನ್ಯ ಜನ, ಹಾಗೆ ಯಾವ ಭೇದ ಭಾವ ಅಲ್ಲಿರಲಿಲ್ಲ. ಸಾವು ಎಲ್ಲರಿಗೂ ಒಂದೇ, ನೋವು ಎಲ್ಲರಿಗೂ ಒಂದೇ. ಇದು ಇದೀಗ ಮಾಜಿ ಮುಖ್ಯಮಂತ್ರಿಗಳು ಮೃತಪಟ್ಟಿದ್ದಾರೆ. ಈ ವಿಚಾರವಾಗಿ ಅನೇಕ ಜನ ಅವರ BJP ಕಚೇರಿಯಲ್ಲೂ ಕೂಡ ಅವರಿಗೆ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಮತ್ತೊಂದು ಕಡೆ ಅವರ ನಿವಾಸದಲ್ಲೂ ಕೂಡ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸಲಾಗ್ತಾ ಇದೆ. ಇನ್ನೂ ಕೂಡ ಮೃತದೇಹ ಹಸ್ತಾಂತರದ ಪ್ರಕ್ರಿಯೆ ನಡೀಬೇಕಾಗಿದೆ. ಇಡೀ ಘಟನೆಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸ್ಫೋಟವಾಗಿದೆ, ಬೆಂಕಿ ಕಾಣಿಸಿಕೊಂಡಿದೆ. ಅಲ್ಲಿರುವಂಥ ವ್ಯಕ್ತಿಗಳು, ಪ್ರಯಾಣಿಕರೆಲ್ಲರೂ ಕೂಡ ಸುಟ್ಟು ಕರಕಲಾಗಿದ್ದಾರೆ. ಯಾವ ದೇಹ ಯಾರದ್ದು ಅನ್ನೋದನ್ನು ಗುರುತಿಸಲಿಕ್ಕೂ ಸಾಧ್ಯವಾಗ್ತಾ ಇಲ್ಲ. ಹೀಗಾಗಿ DNA ಟೆಸ್ಟ್ ಬಳಿಕವಷ್ಟೇ ಆ ಮೃತದೇಹಗಳನ್ನು ಆಯಾ ಪೋಷಕರುಗಳಿಗೆ, ಕುಟುಂಬಸ್ಥರಿಗೆ ನೀಡಬೇಕು ಅಂತ ಹೇಳಿ ಮುಂದಾಗ್ತಾ ಇದೆ. ಈ ಸಂದರ್ಭದಲ್ಲಿ ತಡವಾಗ್ತಾ ಇದೆ ಅಂತ್ಯಕ್ರಿಯೆ ನಡೆಸಲಿಕ್ಕೂ ಕೂಡ. ಐ ಥಿಂಕ್ ಇದು ಅವರ ಮನೆ ಅಂತ ಕಾಣಿಸುತ್ತೆ. ಅವರ ಇಡೀ ಆಪ್ತರೆಲ್ಲರೂ ಕೂಡ ನೋವಿನಲ್ಲಿದ್ದಾರೆ. ಈ ನೋವಿನ ಸಂಗತಿಯನ್ನು ಅರಗಿಸಿಕೊಳ್ಳೋದು ತುಂಬ ಕಷ್ಟ ಅಂತ ಹೇಳಿ ಅವರ ಆತ್ಮೀಯರು, ಬಂಧುಗಳು, ಅಭಿಮಾನಿಗಳು, ಕಾರ್ಯಕರ್ತರು, ಹೀಗೆ ಅನೇಕರು ಕೂಡ ಅವರ ನಿವಾಸದಲ್ಲಿ ಜಮಾವಣೆಗೊಂಡಿದ್ದಾರೆ, ದುಃಖ ತಪ್ತರಾಗಿದ್ದಾರೆ. मैं बेनती करूंगा आदरणीय अश्विनी शर्मा जी जो साढ़े पूरा प्रदेश अध्यक्ष ने, मैं बेनती करूंगा आदरणीय रंजन कालिया जी जो साढ़े पूरा प्रदेश अध्यक्ष ने, मैं बेनती करूंगा आदरणीय उल्लास राय खन्ना जी जो साढ़े पूरा प्रदेश अध्यक्ष ने और इस चुनाव में साढ़े बतौर इलेक्शन इंचार्ज काम देख रहे हैं।